ಫಸ್ಟ್ ನಾವು ಮಶ್ರೂಮ್ನ ನೀಟಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಪಲಾವ್ ಎಲೆ, ಲವಂಗ, ಚಕ್ಕೆ, ಕೊರಿಯಾಂಡರ್ ಪೌಡರ್, ತುಪ್ಪ, ಬ್ರೊಕೋಲಿ, ತರಕಾರಿಗಳು ಟೊಮೆಟೊ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಜೊತೆಗೆ ಮಶ್ರೂಮ್ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ, ಗರಂ ಮಸಾಲ, ಕೊರಿಯಾಂಡರ್ ಪೌಡರ್ ಅಂದರೆ ಮಸಾಲೆ ನೋಡ್ಕೊಂಡು ಹಾಕೋಬೋದು. ಜೊತೆಗೆ ನಾವು ಇನ್ನೊಂದಿಷ್ಟು ವೆಜಿಟೇಬಲ್ಸ್ನ ಇಟ್ಕೊಂಡಿದ್ದೀವಿ. ಸೊ ಇಷ್ಟು ಐಟಮ್ಸು ಮಶ್ರೂಮ್ ಬಿರಿಯಾನಿ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು. ನೆಕ್ಸ್ಟ್ ನಾವು ಕುಕ್ಕರಲ್ಲಿ ಬೆಣ್ಣೆ ಹಾಕ್ಕೋಬೇಕು. ಇನ್ ಕೇಸ್ ಬೆಣ್ಣೆ ಏನಾದರೂ ಇಲ್ಲ ಅಂದರೆ ನೀವು ಅಡುಗೆ ಎಣ್ಣೆ ಹಾಕ್ಕೊಂಡು ನಡೆಯುತ್ತೆ. ನೆಕ್ಸ್ಟ್ ನಾವು ಪಲಾವ್ ಎಲೆ, ಲವಂಗ, ಏಲಕ್ಕಿ ಹಾಕ್ಕೊಂಡ್ವಿ. ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಡ್ವಿ. ನೆಕ್ಸ್ಟ್ ನಾವು ಹಸಿ ಬಟಾಣಿನ ಹಾಕ್ಕೊಂಡ್ವಿ. ಅದು ನೀಟಾಗಿ ಫ್ರೈ ಆಗುತ್ತೆ ಅಂತ ನಾವು ಫಸ್ಟು ಹಸಿ ಬಟಾಣಿ ಹಾಕ್ಕೊಂಡು ಆಮೇಲೆ ಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡ್ವಿ. ಈರುಳ್ಳಿ ಹಸಿ ವಾಸನೆ ಹೋಗಬೇಕಲ್ವ, ಸೊ ಅದೊಂದು ಸ್ವಲ್ಪ ನೀಟಾಗಿ ಫ್ರೈ ಆಗಕ್ಕೆ ಬಿಡಬೇಕು. ಅಂದರೆ ಒಂದು 5 ಮಿನಿಟ್ಸ್ ಬಿಡಬೇಕು. ಅದಾದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ವಿ. ಸೊ ನೆಕ್ಸ್ಟ್ ಅರಿಶಿನ ಹಾಕ್ಕೊಂಡ್ವಿ. ಅರಿಶಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ಅದಾದಮೇಲೆ ಟೊಮೆಟೊ ಹಾಕ್ಕೊಂಡ್ವಿ. ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟ್ ನಾವು ಇನ್ನೊಂದು ಸ್ವಲ್ಪ ವೆಜಿಟೇಬಲ್ಸ್ನ ಹಾಕ್ಕೊಂಡು ಅದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ನಾವು ಗರಂ ಮಸಾಲ, ಖಾರ ಪುಡಿ ಜೊತೆಗೆ ಕೊರಿಯಾಂಡರ್ ಪೌಡರ್ನ ಸ್ವಲ್ಪ ಹಾಕ್ಕೊಂಡ್ವಿ. ಮಸಾಲೆ ನೋಡ್ಕೊಂಡು ಹಾಕ್ಕೊಳ್ಳಿ, ಬಿಕಾಸ್ ಅದು ಜಾಸ್ತಿ ಆಯಿತು ಅಂದರೆ ತಿನ್ನೋಕ್ಕಾಗಲ್ಲ. ಸೊ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡ್ರೆ ಆಮೇಲೆ ಬೇಕಿದ್ದರೆ ತಿರ್ಗಾ ಹಾಕ್ಕೋಬೋದು. ನೆಕ್ಸ್ಟ್ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ವಿ. ಅದಾದಮೇಲೆ ಸೋಯಾ ಬಾಲ್ಸ್ ಹಾಕ್ಕೊಂಡ್ವಿ. ಸೋಯಾ ಬಾಲ್ಸ್ ಹಾಕ್ಕೊಂಡು ನೀಟಾಗಿ ಅದನ್ನು ಮತ್ತೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿದ್ವಿ. ಸೊ ನೆಕ್ಸ್ಟ್ ನಾವು ಮೊಸರು ಹಾಕ್ಕೊಂಡ್ವಿ. ಮೊಸರು ಹಾಕ್ಕೊಂಡ್ರೆ ಆ್ಯಕ್ಚುಲಿ ಅದು ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ ಮಶ್ರೂಮ್ ಬಿರಿಯಾನಿ. ನೆಕ್ಸ್ಟ್ ನಾವು ಬ್ರೊಕೋಲಿ ಹಾಕ್ಕೊಂಡ್ವಿ. ಬ್ರೊಕೋಲಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ದೇಹಕ್ಕೂ ಕೂಡ ತುಂಬ ಒಳ್ಳೆ ಶಕ್ತಿ ಕೊಡುತ್ತೆ. ನೆಕ್ಸ್ಟ್ ನಾವು ಮಶ್ರೂಮ್ನ ಹಾಕ್ಕೊಂಡ್ವಿ. ಮಶ್ರೂಮ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ನೀಟಾಗಿ ತೊಳೆದಿರೋ ಅಕ್ಕಿನ ಕುಕ್ಕರ್ಗೆ ಹಾಕಬೇಕು. ನೆಕ್ಸ್ಟ್ ನಾವು ಹಾಕಿರೋ ಅಕ್ಕಿ ಜೊತೆ ಮಸಾಲೆನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ನಾವು ನೀರು ಹಾಕ್ಕೋಬೇಕು. ನೀರು ಅಳತೆ ಮೇಲೆ ಹಾಕ್ಕೋಬೇಕು. ಅಂದರೆ ಇವಾಗ ನೀವು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ 4 ಗ್ಲಾಸ್ ನೀರು ಹಾಕಬೇಕು, ಆ ಥರ. ಈಗ ನಾವು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ, ಸೊ 4 ಗ್ಲಾಸ್ ನೀರು ಹಾಕ್ತಿದ್ದೀವಿ. ಸೊ ನೆಕ್ಸ್ಟ್ ತುಪ್ಪ ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಏನು ನೆಸೆಸಿಟಿ ಇಲ್ಲ. ಅದು ಟೇಸ್ಟ್ ಕೊಡುತ್ತೆ ತುಪ್ಪ ಹಾಕ್ಕೊಂಡ್ರೂ ಕೂಡ.
ಸೊ ಲಾಸ್ಟಲ್ಲಿ ಎಲ್ಲ ಕಂಪ್ಲೀಟ್ ಆದಮೇಲೆ ಟೇಸ್ಟ್ ನೋಡಿಬಿಟ್ಟು ಏನಾದರೂ ಉಪ್ಪು ಕಡಿಮೆ ಆಗಿದೆಯಾ, ಖಾರ ಕಮ್ಮಿ ಆಗಿದೆಯಾ, ಮಸಾಲೆ ಏನಾದರೂ ಕಮ್ಮಿ ಆಗಿದೆಯಾ ಅದನ್ನು ನೀವು ನೋಡಿಕೊಂಡು ಬೇಕಿದ್ರೆ ಜಾಸ್ತಿ ಹಾಕೋಬೋದು. ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ವಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದ ತಕ್ಷಣ ನಾವು ಕುಕ್ಕರ್ನ ಕ್ಲೋಸ್ ಮಾಡಿ ಅದು ಒಂದು 2 ವಿಷಲ್ ಆಗೋವರೆಗೂ ನಾವು ಕಾಯಬೇಕು. 2 ವಿಷಲ್ ಆದಮೇಲೆ ಆಫ್ ಮಾಡಬೇಕು ಕುಕ್ಕರ್ನ. ಸೊ ಫೈನಲಿ ಮಶ್ರೂಮ್ ಬಿರಿಯಾನಿ ಆಗಿದೆ. ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಟಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.